KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಚನ್ನೇಗೌಡ ಪದವಿ ಪೂರ್ವ ಕಾಲೇಜು NH75 ಬೈಪಾಸ್ ಹತ್ತಿರ ಗೇಟ್ ಕೋಗಿಲಹಳ್ಳಿ ಕೋಲಾರ ಇವರ ಆಶ್ರಯದಲ್ಲಿ ಕೋಲಾರ ತಾಲೂಕು ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾವಳಿಗಳು ದಿನಾಂಕ 18/2/2024 ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಪಂದ್ಯಾವಳಿಗಳು ಪ್ರಾರಂಭವಾಗುತ್ತದೆ. ಪ್ರಥಮ ಬಹುಮಾನ 8,001 ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 6,001 ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನ 4,001 ಮತ್ತು ಆಕರ್ಷಕ ಟ್ರೋಫಿ. ತಂಡದ ಹೆಸರು ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ 17/2/2024. ಸೂಚನೆಗಳು: ಕೋಲಾರ ತಾಲೂಕು ಪ್ರೌಢಶಾಲಾ ಬಾಲಕರಿಗೆ ಮಾತ್ರ ಅವಕಾಶವಿರುತ್ತದೆ. ತಂಡದ ಆಟಗಾರರು ಒಂದೇ ಶಾಲೆಯವರಾಗಿರಬೇಕು. ಆಧಾರ್ ಕಾರ್ಡ್ ಮತ್ತು ಶಾಲೆಯ ಗುರುತಿನ ಚೀಟಿ ಕಡ್ಡಾಯವಾಗಿ ತರಬೇಕು. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಟೂರ್ನಿಯಲ್ಲಿ ಯಾವುದೇ ಆಟಗಾರರಿಗೆ ತೊಂದರೆಯಾದರೆ ವ್ಯವಸ್ಥಾಪಕರು ಜವಾಬ್ದಾರರಲ್ಲ. ಆಟಗಾರರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ: ಶ್ರೀ ಚನ್ನೇಗೌಡ ಪದವಿ ಪೂರ್ವ ಕಾಲೇಜು ಮೈದಾನ, ಕೋಲಾರ. ವರದಿ ಸೈಯದ್ ಪರ್ವೀಜ್ ಅಹಮದ್. ಈ ಟೂರ್ನಮೆಂಟನ್ನು ನಾವು ಇಟ್ಕೊಂಡಿದ್ವಿ. ಈ ಒಂದು ಟೂರ್ನಮೆಂಟಲ್ಲಿ ಸುಮಾರು ಒಂದು 20-25 ತಂಡಗಳಿಗಾಗಲೇ ಹೆಸರನ್ನು ನೋಂದಾಯಿಸ್ಕೊಂಡಿರ್ತಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ತಂಡಗಳು ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಈ ಒಂದು ಕಬಡ್ಡಿ ಟೂರ್ನಮೆಂಟ್ ಅನ್ನುವಂತಹದ್ದು 17 ವರ್ಷ ಒಳಗಿನ ವಯೋಮಿತಿ ಒಳಗಡೆ ಇರತಕ್ಕಂತಹ ವಿಶೇಷವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇದು ಏರ್ಪಡಿಸಿರ್ತಕ್ಕಂಥದ್ದು. ಇದರ ಉದ್ದೇಶ ಏನಂತ ಹೇಳಿದಾಗ, ಇತ್ತೀಚೆಗೆ ಮಕ್ಕಳಲ್ಲಿ ಒಂದು ಯಾವಾಗ ನೋಡಿದ್ರು TV, ಮೊಬೈಲು, ಗೀಳು ಜಾಸ್ತಿ ಆಗಿದೆ. ಈ ಕ್ರೀಡೆಗಳನ್ನು ಅಟ್ಲೀಸ್ಟ್ ಕ್ರೀಡೆಗಳಾದರೂ ಪ್ರೋತ್ಸಾಹಿಸಿದ್ರೆ ದೈಹಿಕವಾಗಿ ಸದೃಢರಾಗ್ತಾರೆ, ಮಾನಸಿಕವಾಗಿ ಸದೃಢರಾಗ್ತಾರೆ ಮತ್ತು ಅವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಕಾನ್ಸಂಟ್ರೇಷನ್ ಕೂಡ ಅವರಲ್ಲಿ ಹೆಚ್ಚಾಗುತ್ತೆ. ಈ ಉದ್ದೇಶದಿಂದ ನಾವು ಈ ಒಂದು ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಟೂರ್ನಮೆಂಟನ್ನು ವರ್ಷನೂ ಕೂಡ ನಡೆಸ್ಕೊಂಡು ಹೋಗುವಂಥದ್ದು ಕೂಡ ಉದ್ದೇಶ ಆಗಿದೆ. ಈ ಟೂರ್ನಮೆಂಟಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನ ಪಡೆದುಕೊಂಡಂತಹ ತಂಡಕ್ಕೆ 8,001 ರೂಪಾಯಿ ಬಹುಮಾನ ಅಂತೇಳ್ಬಿಟ್ಟಿದೆ. ಎರಡನೇ ಬಹುಮಾನ ಅಂತೇಳ್ಬಿಟ್ಟು 6,100 ರೂಪಾಯಿ ಇದೆ. ಮೂರನೇ ಬಹುಮಾನ 4,001 ರೂಪಾಯಿ ಇದೆ. ಇಲ್ಲಿ ಭಾಗವಹಿಸಬೇಕಾದಾಗ ಸುಮ್ಮನೆ ಇವು ಉಚಿತವಾಗಿ ಅನ್ನೋದಕ್ಕಿಂತಲೂ 201 ರೂಪಾಯಿ ಒಂದು ತಂಡ ಹಣವನ್ನು ಕೊಟ್ಬಿಟ್ಟು ತಂಡವನ್ನು ನೋಂದಾಯಿಸ್ಕೋಬೇಕು. 17ನೇ ತಾರೀಕು ಒಳಗಾಗಿ ತಮ್ಮ ತಂಡಗಳನ್ನು ನೋಂದಾಯಿಸ್ಕೋಬೋದು. ಹೀಗಾಗಿ ಹೆಚ್ಚಿನ ತಂಡಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಅದೇ ರೀತಿಯಲ್ಲಿ ಈಗ ನೋಂದಾಯಿಸಿರ್ತಕ್ಕಂತಹ ತಂಡಗಳೇನಿದ್ದಾವೆ ಆ ತಂಡಗಳು ಅತಿ ಉತ್ಸಾಹದಿಂದ ಭಾಗವಹಿಸ್ತಿದ್ದಾವೆ. ಇದಕ್ಕೆ ಒಂದು ವ್ಯಾಪಕವಾದಂತಹ ಒಂದು ಪ್ರೋತ್ಸಾಹ ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಈಗಿನ ಕಾಲದಲ್ಲಿ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡ್ತಾ ಇಲ್ಲ. ಬರೀ ಕ್ರಿಕೆಟು, ಮೊಬೈಲು ಅಂತ ಸಂಸ್ಕೃತಿ. ಅದೇ ಉದ್ದೇಶದಿಂದ ನಮ್ಮ ಕೋಲಾರ ಅನ್ನುವಂಥದ್ದು ಬಹುತೇಕ ಎಲ್ರಿಗೂ ಗೊತ್ತಿರುವ ಹಾಗೆ ಗ್ರಾಮೀಣ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಈ ಗ್ರಾಮೀಣ ಕ್ರೀಡೆಗಳಿಗೆ ಇತ್ತೀಚೆಗೆ ಪ್ರೋತ್ಸಾಹ ಕಡಿಮೆ. ಕ್ರಿಕೆಟು ದೊಡ್ಡ ಇದಕ್ಕೆ ಹೋಗ್ತಾರೆ. ಆದರೆ ಯಾರ್ಯಾರಲ್ಲಿ ಎಂತಹ ಪ್ರತಿಭೆ ಇದೆ, ಎಂತಹ ಮಕ್ಕಳು ಸಾಧಾರಣವಾಗಿರ್ತಕ್ಕಂತಹ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು. ಕ್ರಿಕೆಟ್ ಕಿಟ್ಟಿಗೆ ಬೇಕಾದ ಹಾಗೆ ಸಾವಿರಾರು ರೂಪಾಯಿ ಏನು ಇದಕ್ಕೇನು ಬೇಕಾಗಿಲ್ಲ. ಹಾಗಾಗಿ ಉಚಿತವಾಗಿ ಏನೂ ಖರ್ಚಿಲ್ಲದೇ ಅವರಲ್ಲಿ ಇರ್ತಕ್ಕಂತಹ ಒಂದು ಕೌಶಲ್ಯವನ್ನು ತೋರಿಸ್ಕೊಳ್ಳೋಕ್ಕೆ, ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಡುವಂಥದ್ದೇ ಇದರ ಉದ್ದೇಶ ಆಗಿರುತ್ತೆ. ಅದಕ್ಕೆ ನಾವು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೋದು, ಈಗೆಲ್ಲ ಪ್ರೋ ಕಬಡ್ಡಿ ಲೀಗೆಲ್ಲ ಸ್ಟಾರ್ಟ್ ಆಗಿದೆ. ಈ ಥರ ಅವರಲ್ಲಿರ್ತಕ್ಕಂಥ ಒಂದು ಕೌಶಲ್ಯವನ್ನು ನಾವು ಪ್ರೋತ್ಸಾಹಿಸಿದಾಗ ಅವರೇನು ಮಾಡ್ತಾರೆ, ಆ ಒಂದು ಅವಕಾಶ, ಎಷ್ಟೋ ಜನ ಅವಕಾಶ ವಂಚಿತರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಇದು ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಕ್ರೀಡಾಕೂಟವನ್ನು ನಾವು ಪ್ರತಿ ವರ್ಷ ಈ ಥರ ಇವತ್ತಿನ ಅಂದರೆ ಈ 18ನೇ ತಾರೀಕು ಏನು ನಡೀತಾ ಇದೆ ಅದೇ ಥರ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ. ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಆಹ್ವಾನ ನೀಡಿದ್ದೀವಿ. ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಅದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ಜೊತೆಗೆ ನಾವು ಏನು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಬರೀ ಅಂದರೆ ಈಗಿನ ಮಕ್ಕಳು ಸರ್ ಹೇಳಿದಾಗೆ ಯಾವ ಥರ ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಅದನ್ನು ಹೊರಪಡಿಸಿ ಅಂದರೆ ಅದರಿಂದ ಹೊರಬಂದು ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಅವರು ದೈಹಿಕವಾಗಿ ಸದೃಢರಾಗ್ತಾರೆ. ಅದೇ ರೀತಿ ಒಂದು ಫಿಸಿಕಲ್ ಫಿಟ್ನೆಸ್ ಇರುತ್ತೆ.
ಇದೆಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿನಲ್ಲಿ ಚೆನ್ನೇಗೌಡ ಪಿ ಯು ಕಾಲೇಜಿನಲ್ಲಿ ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಚೆನ್ನೇಗೌಡ ಕಾಲೇಜು ಅಡ್ರೆಸ್ಸು ಎಲ್ಲಿ ಬರ್ತದೆ ಅಂತ ಕೆಲಸಬೇಕಲ್ಲ, ಅದನ್ನು ಸ್ವಲ್ಪ ಈ ಚೆನ್ನೇಗೌಡ ಪಿ ಯು ಕಾಲೇಜು ಅನ್ನುವಂಥದ್ದು NH75 ಬರ್ತಕ್ಕಂಥದ್ದು, ಕೋಲಾರ ನಗರಕ್ಕೆ ಸೇರಿರ್ತಕ್ಕಂಥದ್ದು, ಕೋಗಿಲಹಳ್ಳಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಗಾಜಲ್ ದಿನ್ನೆ ಸರ್ವಿಸ್ ರೋಡಲ್ಲಿ ಗಾಜಲ್ ದಿನ್ನೆ ಫ್ಲೈಓವರಿಂದ ಕೆಳಗಡೆ. ಅದರಿಂದ ತಾವು ಅವಕಾಶವನ್ನು ಪಡ್ಕೋಬೇಕು. ಅದೇ ರೀತಿಯಾಗಿ ಸರ್ವಿಸ್ ರೋಡಲ್ಲಿ ಬಂದರೆ ಡೆಡ್ ಎಂಡಲ್ಲಿ ರೈಲ್ವೆ ಟ್ರ್ಯಾಕ್ ಬಿಫೋರ್ ಡೆಡ್ ಎಂಡಲ್ಲಿ ರೈಟ್ ಸೈಡ್ ಇರುತ್ತೆ ಬಿಲ್ಡಿಂಗ್ ಗಾಜಲ್ ದಿನ್ನೆ. ಸಂಪರ್ಕಿಸಬಹುದಾದ ಯಾರನ್ನು ಸಂಪರ್ಕಿಸಬೇಕು ನಿಮ್ಮ ಕಾಲೇಜಲ್ಲಿ ಬಂದು? ಇದ್ರೆ ಏನಾದರೂ ಸಂಖ್ಯೆ ಇದೆ, ದೂರ ಚಲನವಾಣಿ ಸಂಖ್ಯೆಗಳು? ಇದ್ದಾರೆ. ಇದು ಒಂದು ವಿಷಯ ನಾನು ಹೇಳಬೇಕು ಈ ಸಂದರ್ಭದಲ್ಲಿ. ನಮ್ಮ ಕಾಲೇಜಲ್ಲೂ ಕೂಡ ವಿಶೇಷವಾಗಿ PU ಕಾಲೇಜುಗಳಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಬೇಕು, ರ್ಯಾಂಕ್ ತೆಗಿಬೇಕು ಅನ್ನುವಂತಹದ್ದು ಅದ್ರ ಹಿಂದೆನೇ ಹೋಗ್ತಿರ್ತಾರೆ. ಆದರೆ ನಮ್ಮದು ಹೇಗೆ ಅಂದರೆ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು, ರ್ಯಾಂಕನ್ನು ತೆಗೆದುಕೋಬೇಕು, ಜೊತೆಗೆ ಕ್ರೀಡೆಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೋಬೇಕು ಅಂತ ಹೇಳಿಬಿಟ್ಟೆ ನಾವು ಇಡೀ ವರ್ಷದಲ್ಲಿ ಇನ್ನೊಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಕೋಚನ್ನು ಇಟ್ಟು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಟ್ರೋಫೀಸ್ ಎಲ್ಲ ಪಡ್ಕೊಂಡಿದ್ದಾರೆ, ಇನ್ನಾಗಿದ್ದಾರೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿನಿತ್ಯವೂ ಕೂಡ ತರಬೇತಿ ಅಂತ ನಡೀತಾ ಇರುತ್ತೆ ಈ ಕಾಲೇಜಿನಲ್ಲಿ. ಈಗಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಕರಾಟೆ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಮತ್ತು ಶಾರ್ಟ್ ಪುಟ್ ಇವರು ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆ ಆಗಿದ್ರು, ಜಿಲ್ಲಾ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ನಿಮ್ಮ ಒಂದು ಸಂಪರ್ಕ ದೂರವಾಣಿ ಈ ತಂಡಗಳನ್ನು ನೋಂದಾಯಿಸ್ಕೋಬೇಕು ಅಂತ ಹೇಳಿದಾಗ ಅಥವಾ ಹೆಚ್ಚಿನ ಮಾಹಿತಿಗಾಗಿ 2 ದೂರವಾಣಿ ಸಂಖ್ಯೆಗಳಂತಿದೆ. 9353712396. ಮತ್ತೊಂದು ಸಂಖ್ಯೆ 9986272140. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಕೊನೆಯ ದಿನಾಂಕ ಯಾವುದಿರ್ತದೆ? 17ನೇ ತಾರೀಕು ನೋಂದಾಯಿಸ್ಕೊಳ್ಳೋಕ್ಕೆ ಕೊನೆಯ ದಿವಸ. ಒಂದು ದಿವಸ ಕಾರ್ಯಕ್ರಮ 18 ಫೆಬ್ರವರಿ 18ನೇ ತಾರೀಕು 9 ಗಂಟೆಗೆ ಇದು ಉದ್ಘಾಟನೆ ಆಗುತ್ತೆ. ಇಡೀ ದಿವಸ ಏನು ಪಂದ್ಯ ನಡೆಯುತ್ತೆ. ಮತ್ತೆ ಆಟಗಾರರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ. ಸರ್ ಇದು ಎಂಟ್ರೆನ್ಸ್ ಫೀಸ್ ಆ ಥರ ಏನಾದರೂ ಹೇಳ್ತೀರಿ? ಓಕೆ ಸರ್.